ನಮಸ್ಕಾರ ಕಣ್ರಿ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ಶರಣು. ನಾನು ಪ್ರವೀಣ್ ಕುಮಾರ್ ಜಿ, ಅಮರ ಪ್ರೇಮಿ ಅರುಣ್ ಸಿನಿಮಾದ ಕತೆಗಾರ ಮತ್ತು ನಡೆಸುವ ಅಂದರೆ ಡೈರೆಕ್ಟರ್. ನನ್ನ ಸಿನಿಮಾ ಜರ್ನಿ ಶುರುವಾಗಿದ್ದು ನಾನು ಬೆಂಗಳೂರಿಗೆ ಬಂದ ಮೇಲಿಂದ ಅಂತಲೇ ಹೇಳ್ಬೋದು. ಡಿಗ್ರಿಗೋಸ್ಕರ ನಾನು ಇಂಜಿನಿಯರಿಂಗ್ PSIT ಇಂಜಿನಿಯರಿಂಗ್ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದು. ಅದರದ ಕೊನೆಗೆ ನಾನು ಸಿನಿಮಾದೊಳಗಡೆ ತೊಡಗಿಸ್ಕೋಬೇಕು ಅಂತ ನನಗೆ ಅನ್ಸಕ್ಕೆ ಶುರುವಾಯಿತು. ಯಾಕಂದರೆ ಬದುಕಿನ ಎಲ್ಲವನ್ನ ಕಲೆ ಹಾಕೋದೇ ಸಿನಿಮಾ ಅಂತ ನನಗೆ ಮೊದಲಿಂದನೂ ನಂಬಿಕೆ. ಅಂದರೆ ನಮ್ಮ ಇಂಟ್ರೆಸ್ಟ್ಗಳು ಬದುಕಲ್ಲಿ ಏನೇನೆಲ್ಲ ಇರ್ತವೆ ಅಂದರೆ ಒಬ್ರಿಗೆ ಹಾಡುಗಾರಿಕೆ ಇರುತ್ತೆ, ಒಬ್ರಿಗೆ ಕುಣಿತ ಇರುತ್ತೆ, ಅಂದರೆ ಓದೋದ್ರದ್ರ ಜೊತೆಗೆ ಇವನ್ನೆಲ್ಲವನ್ನೂ ಕೂಡ ಸಿನಿಮಾದಲ್ಲಿ ತುಂಬ ಅಚ್ಚುಕಟ್ಟಾಗಿ ಬಳಸ್ಕೋಬಹುದು ಬೇರೆ ಬೇರೆ ಕಥೆಗಳನ್ನು ಹೇಳೋ ಮೂಲಕ ಅಂತ ನನಗನ್ಸಿತ್ತು. ಹಾಗಾಗಿ ನಾನು ಬದುಕಿಗೆ ಒಂದು ಕೆಲಸವನ್ನು ಆಯ್ದುಕೊಳ್ಳುವಾಗ ನಾನು ಸಿನಿಮಾನೇ ಆಯ್ಕೊಂಡೆ. ಅದೇ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿದ ಮೇಲೆ ನಾನು ಫಿಲ್ಮ್ ಒಂದು ಕೋರ್ಸ್ ಮಾಡಿದೆ. ಅಂದರೆ ನನಗೆ ಯಾವಾಗಲೂ ಅನಿಸೋದು ಆನ್ ಸೆಟ್ ಒಂದಷ್ಟು ವಿಷಯಗಳು ನಮಗೆ ಗೊತ್ತಿದ್ರೆ ಮೊದಲೇ ಸೆಟ್ಗೆ ಹೋದಾಗ ನನಗೆ ತುಂಬ ಕೆಲಸ ಸುಲಭ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಒಂದು 6 months ಕೋರ್ಸ್ ಮಾಡಿದೆ ನಾನು ಕಾನ್ಫಿಡಾ ಅಲ್ಲಿ, ಕರ್ನಾಟಕ ಫಿಲ್ಮ್ ಡೈರೆಕ್ಟರ್ಸ್ ಅಸೋಸಿಯೇಷನಲ್ಲಿ ಡೈರೆಕ್ಷನ್ ಕೋರ್ಸ್ ಮಾಡಿ ಅದಾದಮೇಲೆ ಕಾಸರವಳ್ಳಿ ಅವರಿಗೆ 60 ವರ್ಷ ತುಂಬಿತ್ತು. ಪ್ಲಸ್ ಅವರಿಗೆ ಅದೇ ಹೊತ್ತಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿತ್ತು. ಆ ಹೊತ್ತಲ್ಲಿ ಅವರ ಎಲ್ಲ ಸಿನಿಮಾಗಳನ್ನು ಮತ್ತೆ ಮೊದಲಿಂದ ತೋರಿಸಿ ಅದ್ರ ಬಗ್ಗೆ ಮಾತುಕತೆಯನ್ನು ಆಯೋಜಿಸಿದ್ರು ಸುಚಿತ್ರ ಫಿಲ್ಮ್ ಸೊಸೈಟಿ ಅವರು. ಸೊ ಅಲ್ಲಿ ನನಗೆ ಕಾಸರವಳ್ಳಿ ಅವರ ಸಿನಿಮಾಗಳನ್ನು ಮತ್ತೊಂದು ಸಲ ಎಲ್ಲ ಸಿನಿಮಾಗಳನ್ನು ನೋಡಿದಾಗ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಹಂಬಲ ಶುರುವಾಯಿತು. ಹಾಗಾಗಿ ಕೇಳಿದೆ ಸರ್ ನಿಮ್ಮ ತಂಡದಲ್ಲಿ ನಾನು ಕೆಲಸ ಮಾಡ್ಬೋದು ಅಂತ. ನನ್ನ ಪುಣ್ಯಕ್ಕೆ ಅವಾಗ ತಾನೇ ಅವರು ಕುರುಮಾವತಾರ ಅಂತ ಒಂದು ಸಿನಿಮಾದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಅದು ನನ್ನ ಮೊದಲನೇ ಸಿನಿಮಾ ಸಹಾಯಕ ನಿರ್ದೇಶಕನಾಗಿ. ಅದೇ ನಾನು ಹೇಳಿದ್ನಲ್ಲ, ಇದೆಲ್ಲದಕ್ಕಿಂತ ಮುಂಚೆ ನನಗೆ ಸಹಾಯಕ ನಿರ್ದೇಶಕನಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನನಗೆ ಕೆಲಸ ಮಾಡುವಾಗ ನನಗೆ ಮೊದಲಿಂದ ಒಂದು ತಲೆಯಲ್ಲಿತ್ತು. ಏನಂದರೆ ನನಗೆ ಇಷ್ಟ ಆಗಿರೋ ಸಿನಿಮಾಗಳ ಡೈರೆಕ್ಟರ್ಗಳ ಜೊತೆಗೆ ಅಥವಾ ತಂಡಗಳ ಜೊತೆಗೆ ನಾನು ಕೆಲಸ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಸುಮಾರು ಜನ ಡೈರೆಕ್ಟರ್ಗಳ ಹತ್ರ ಹೋಗಿದ್ದೆ ಕೆಲಸ ಕೇಳಿಕೊಂಡು. ಅವರ ಸಿನಿಮಾಗಳು ಆ ಹೊತ್ತಿಗೆ ಬಹಳಷ್ಟು ಜನರದ್ದು ಮೊದಲಾಗಿರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಕುರ್ಮಾವತಾರಕ್ಕಿಂತ ಮುಂಚೆ ಬಿ ಸುರೇಶ್ ಸರ್ ಹತ್ರ ಹೋಗಿದ್ದೆ. ಅವರು ಬಹುರೂಪಿ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸೊ ಅದು ಇನ್ನು ಮೊದಲಾಗಿರಲಿಲ್ಲ, ಹಾಗಾಗಿ ಕುರ್ಮಾವತಾರ ಕೆಲಸ ಸಿಗೋಂಗಾಯ್ತು. ಕುರ್ಮಾವತಾರ ಮುಗಿಸ್ಕೊಂಡ ತಕ್ಷಣ ಬಿ ಸುರೇಶ್ ಸರ್ದು ಪ್ರೊಡಕ್ಷನಲ್ಲಿ ಸಕ್ಕರೆ ಅಂತ ಒಂದು ಸಿನಿಮಾ ಅಭಯ್ ಸಿಂಹ ಅವರ ಡೈರೆಕ್ಷನಲ್ಲಿ ನಡೀತು. ಸೊ ಅದಕ್ಕೆ ಕೆಲಸ ಮಾಡಿದೆ. ಸಕ್ಕರೆ ಮುಗಿಯೋ ಅಷ್ಟೊತ್ತಿಗೆ ಅಲ್ಲೇ ತಂಡದಲ್ಲಿದ್ದ MK ಸುಬ್ರಹ್ಮಣ್ಯ ಸರ್ ಅಂತ, ಸೊ ಅವರು ಎಂದೆಂದು ನಿನಗಾಗಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು. ಸೊ ಹೀಗೆ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಮುಗಿಸೋಷ್ಟೊತ್ತಿಗೆ ಕಹಿ ಅಂತ ಒಂದು ಸಿನಿಮಾ ನನ್ನ ಗೆಳೆಯ ಅರವಿಂದ್ ಶಾಸ್ತ್ರಿ, ಸೊ ಅವನ ಸಿನಿಮಾ ಮಾಡಿದೆ. ಅದಾದ್ಮೇಲೆ ಮತ್ತೆ ಬಿ ಸುರೇಶ್ ಸರ್ ಅವರು ಪ್ರೊಡಕ್ಷನ್ ಮೊದಲು ಮಾಡಿದ್ರು. ಒಂದು ಹಿಂದಿ ಸಿನಿಮಾ ಮಾಡೋಣ ಅಂತ ಓಡಾಡ್ತಿದ್ರು ಅವರು, ಯೋಗರಾಜ್ ಭಟ್ ಸರ್ ಅವರ ಡೈರೆಕ್ಷನಲ್ಲಿ. ಸೊ ಆ ಸಿನಿಮಾ ತಡ ಆಗಿ ಅದನ್ನೇ ಕನ್ನಡದಲ್ಲಿ ಆ ಹೊತ್ತಿಗೆ ಯೋಗರಾಜ್ ಭಟ್ ಸರ್ ಮತ್ತೆ ಗಣೇಶ್ ಸರ್ದು ಹೊಸ ಸಿನಿಮಾ ಮಾಡೋಣ ಅಂತ ಅದೇ ಅವ್ರದ್ದೇ ಪ್ರೊಡಕ್ಷನಲ್ಲಿ ತೀರ್ಮಾನ ಆಗಿತ್ತು. ಸೊ ಮಾಮರ ಅಂತ ಹೆಸರಿಟ್ಟು ಅದಕ್ಕೆ ಅದರದ್ದು ಡೈರೆಕ್ಷನ್ ಟೀಮಲ್ಲಿ ಮತ್ತೆ ಬಿ ಸುರೇಶ್ ಸರ್ ಅವರಿಂದ ನನಗೆ ಮಾಮರ ಸಿನಿಮಾ ಕೆಲಸ ಸಿಗೋಂಗಾಯ್ತು. ಮೊದಲಿಂದನೂ ಯೋಗರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಅವರ ಬರವಣಿಗೆ ನಾನು ದೊಡ್ಡ ನನಗೆ ತುಂಬ ಇಷ್ಟ ಆಗುತ್ತೆ ಸರ್ದು ಬರವಣಿಗೆ. ಸೊ ಆ ಹೊತ್ತಲ್ಲಿ ನನಗೆ ಹಿಂಗೆ ಬಿ ಸುರೇಶ್ ಸರಿಂದ ಮತ್ತೆ ಯೋಗರಾಜ್ ಸರ್ ಅಂದರೆ ಬಿ ಸುರೇಶ್ ಸರಿಂದ ಅವ್ರದ್ದು ಪ್ರೊಡಕ್ಷನಲ್ಲಿ ಇನ್ನೊಂದು ಸಿನಿಮಾ ಶುರುವಾದಾಗ ಯೋಗರಾಜ್ ಸರ್ ಪರಿಚಯ ಆಗಿದೆ, ನನಗೆ ತುಂಬ ಖುಷಿ ಕೊಡ್ತು. ಯೋಗರಾಜ್ ಸರ್ ರೈಟಿಂಗ್ ತಂಡದಲ್ಲಿ ಇದ್ದಿದ್ದು ನನಗೆ ತುಂಬ ಕಲಿಯಕ್ಕೆ ಸಿಕ್ತು. ಅಲ್ಲಿವರೆಗೆ ನಾನು ಕೆಲಸ ಮಾಡಿದ ಸಿನಿಮಾಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಆದರೆ ಯೋಗರಾಜ್ ಸರ್ ಟೀಮಿಗೆ ಬಂದ ತಕ್ಷಣ ಅಲ್ಲಿ ಬೇರೆಲ್ಲ ಕೆಲಸಗಳಿಗೆ ಕೂಡ, ಅಂದರೆ ಯೋಗರಾಜ್ ಸರ್ ಟೀಮಲ್ಲಿ ಒಂದು ವಿಶೇಷ ಇದೆ, ಅವರು ಯಾವ ವಿಭಾಗಕ್ಕೆ ನಮ್ಮನ್ನ ವಹಿಸ್ತಾರಲ್ಲ, ಅಂದ್ರೆ ಡೈರೆಕ್ಷನ್ ಟೀಮಲ್ಲಿ ಬೇರೆ ಬೇರೆ ವಿಭಾಗಗಳಿಗೆ, ಸೊ ಆ ವಿಭಾಗದ ಸಂಪೂರ್ಣ ಜವಾಬ್ದಾರಿ ಅವ್ರಿಗೆ ಕೊಡ್ತಾರೆ. ಸೊ ನನಗೆ ಆ ಸ್ಕ್ರಿಪ್ಟ್ ಫಾರ್ಮ್ಯಾಟಿಂಗ್ ಆಗಲಿ, ಸ್ಕ್ರಿಪ್ಟ್ ಟೈಪಿಂಗ್ ಆಗಲಿ, ಆಮೇಲೆ ಡಿಸ್ಕಷನ್ಗಳಲ್ಲಾಗಲಿ ನಾನು ಇದ್ದಿದ್ದು ನನಗೆ ತುಂಬ ನನ್ನ ಈಗಿನ ಅಮರಪ್ರೇಮಿ ಅರುಣ್ ಬರವಣಿಗೆಗೆ ತುಂಬ ನೆರವಾಗಿದೆ ನನಗದು.
ಬರವಣಿಗೆ ಡಿಸ್ಕಷನ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಆ, ತಂಡದಲ್ಲಿರುವ ಎಲ್ಲರನ್ನ ಕೂರಿಸ್ಕೊಂಡು ತಮ್ಮ ತಮ್ಮ ಕಲ್ಪನೆಯ ಕಥೆಯನ್ನ ಗಟ್ಟಿ ಮಾಡ್ಕೊಳ್ತಾ ಹೋಗೋದು ಸರ್ದು ವಾಡಿಕೆ ಆಗಿತ್ತು ಅವಾಗ. ಸೊ ನಾವು ಬರೆಯುವಾಗ ದನಕಾಯನು ಮತ್ತೆ ಮುಗುಳ್ನಗೆ ಎರಡನ್ನು ನಾವು ಹೀಗೆ ಬರ್ತಿತ್ತು. ಅದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮೊದಲು ನಾನು ಹೇಳಿದ್ನಲ್ಲ, ಈಗ ತಂಡನ ಕೂರಿಸ್ಕೊಂಡು ಅವರಲ್ಲಿರೋ ಕಲ್ಪನೆಯ ಕಥೆಗಳನ್ನ ಅಥವಾ ಎಳೆಗಳನ್ನ ತುಂಬಾ ಚೆನ್ನಾಗಿ ಕಟ್ಕೊಡ್ತಾ ಹೋಗ್ತಾರೆ. ಅದ್ರ ಮೂಲಕ ಇಡೀ ತಂಡವನ್ನ ಸಿನಿಮಾದ ಬರವಣಿಗೆಯಲ್ಲಿ ಮತ್ತೆ ಸಿನಿಮಾದ ಕಟ್ಟುವಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಅವರ ಸ್ಟೈಲ್ ಆಫ್ ಪ್ರೋಸೆಸ್. ಅದಾದ್ಮೇಲೆ ಒಂದು ಸಲ ಇಡೀ ಕಥೆಯ ಬರವಣಿಗೆ ಒಂದು ಕಾಣಿಕೆ ಅಂದ್ರೆ ಒಂದು ಸೀನಿಂದ ಮುಂದಿನ ಸೀನ್ಗೆ ಏನು ಅಂತೆಲ್ಲ ತೀರ್ಮಾನ ಮಾಡಿದ್ಮೇಲೆ ಸರ್ ತಾವೇ ಕೂತ್ಕೊಂಡು ಮಾತುಗಳನ್ನ ಬರೆಯಕ್ಕೆ ಶುರು ಮಾಡ್ತಾರೆ. ಸೊ ಆ ಮಾತುಗಳನ್ನ ಬರಿತಾನೆ ಪ್ರೊಡಕ್ಷನ್ ಅವಾಗಲೇ ಶುರುವಾಗಿದ್ರೆ ಅದ್ರದ್ದು ಇನ್ಸ್ಟ್ರಕ್ಷನ್ಸ್ನ ಎಲ್ಲಾ ತಂಡಗಳಿಗೆ, ಅಂದ್ರೆ ಈಗ ಕಾಸ್ಟ್ಯೂಮ್ಸ್ ನೋಡ್ಕೊಳ್ಳೋರು ಬರುತ್ತೆ, ಪ್ರಾಪರ್ಟಿ ನೋಡ್ಕೊಳ್ಳೋದು, ಈ ಥರದ್ದೆಲ್ಲ ವಿಷಯಗಳನ್ನ ಮತ್ತೆ ಲೊಕೇಶನ್ಸ್ಗಳನ್ನ ರೆಕ್ಕಿ ಮಾಡೋದು, ಇದೆಲ್ಲದನ್ನು ಕೂಡ ಆ ಬರವಣಿಗೆ ನಡೀತಾನೆ ಮುಗಿಸ್ಕೋತಾರೆ. ಅದಾದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ ದನಕಾಯನನ್ನ ದುನಿಯಾ ವಿಜಯ್ ಸರ್ಗೆ ಮಾಡಬೇಕು ಅಂತ ಮೊದಲೇ ತೀರ್ಮಾನ ಆಗಿದ್ರಿಂದ ಸೊ ಆ ನಟರ ಜೊತೆಗೆ ಕೂತ್ಕೊಂಡು ಮಾತಾಡಕ್ ಶುರು ಮಾಡ್ತಾರೆ. ಅಂದ್ರೆ ಈ ಪಾತ್ರಗಳು ಸೀನ್ಗಳಲ್ಲಿ ಏನಿರುತ್ತಲ್ಲ ಅಷ್ಟೇ ಅಲ್ಲ, ಆ ಪಾತ್ರದ ಹುಟ್ಟಿನಿಂದ ಕೂಡ ಹೇಳ್ಕೊಂಡು ಬರ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಒಬ್ಬ ಆಡಿಗನಿಗೆ ಅಂದ್ರೆ ಆಕ್ಟರ್ಗೆ ಆ ಪಾತ್ರದ ಆಳಕ್ಕೆ ಇಳಿಯಕ್ಕೆ ತುಂಬಾ ಸುಲಭ ಆಗುತ್ತೆ. ಆ ಥರದ ಕೆಲಸನ ಎಲ್ಲಾ ಪಾತ್ರಗಳಿಗೂ ಕೂಡ ಸರ್ ಮಾಡ್ತಾರೆ. ಅದನ್ನ ತಿಳಿ ಹೇಳಿ ಅದರಿಂದ ಆಕ್ಟರ್ಗಳಿಗೆ ಮೊದಲು ಇವರು ಇಷ್ಟು ಅದರ ಹಿನ್ನೆಲೆ, ಪಾತ್ರದ ಹಿನ್ನೆಲೆ ಮತ್ತೆ ಅದು ಏನ್ ಮಾಡ್ತಿದೆ ಅಂತದನ್ನೆಲ್ಲ ಹೇಳಿದ್ಮೇಲೆ ನಟರಾಗಿ ಮೊದಲು ಅವರಲ್ಲಿ ಏನಿದೆ ಅನ್ನೋದನ್ನ ಹೊರಗಡೆ ತೆಗೆದು ಅದರಲ್ಲಿ ಸರಿಗೆ ಏನ್ ಬೇಕೋ ಅದನ್ನ ತಿದ್ಕೋತಾರೆ. ಸೊ ಇದು ನನಗೆ ತುಂಬಾ ಪ್ರೋಸೆಸ್, ಒಬ್ಬ ಅವ್ರ ಕೆಳಗಡೆ ಕಲ್ತಿರೋನಾಗಿ ನನಗೆ ತುಂಬಾ 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 ಉಪಯೋಗಕ್ಕೆ ಬಂದಿದೆ ನನ್ನ ಸಿನಿಮಾ ಕೆಲಸದಲ್ಲಿ. ಸಖತ್ ಅಂತಂದ್ರೆ ನನ್ಗೆ ದುನಿಯಾ ವಿಜಯ್ ಸರ್ ಮತ್ತೆ ಪ್ರಿಯಮಣಿ ಅವ್ರದ್ದು ಒಂದು ಸೀನ್ ಇದೆ. ಅಂದ್ರೆ ಒಬ್ಬ ಬಿಹೈಂಡ್ ದ ಸೀನ್ ಅಲ್ಲಿ ತುಂಬಾ ಕಲ್ತಿದ್ದು ಸೀನ್ ಅಂತ ನನಗನ್ಸೋದು ಯಾವಾಗ್ಲೂ. ಏನಂದ್ರೆ ದನಕಾಯನಲ್ಲಿ ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಒಂದು ಸೀನ್ ಬರುತ್ತೆ. ಅಲ್ಲಿ ನಾಯಕಿ ಬಂದು ಇವನಿಗೆ ಊಟ ಕೊಡೋ ನೆಪದಲ್ಲಿ ನನಗೆ ದುಡ್ಡು ಕೊಡು, ನಾನು ನಿನಗೆ ಹೋರಿ ಕೊಡ್ತೀನಿ ಅಂತ, ಅಂದ್ರೆ ಇವಳೆ ಬಚ್ಚಿಟ್ಟು ಹೋರಿನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಅವನೇನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಅದಕ್ಕಿಂತ ಮುಂಚೆ ಅವಳೇ ಹೇಳ್ತಾಳೆ ನಾನು ನಿನ್ನ ಲವ್ ಮಾಡ್ತೀನಿ ಅಂತ. ಅದಕ್ಕೆ ಇವನು ಹೇಳ್ತಾನೆ, ಅಂದ್ರೆ ನಾನು ಮಾಡಿದ ವ್ಯಾಪಾರ ನಾನು ಮಾಡಿದ್ದು ಪ್ರೀತಿ ನೀನು ವ್ಯಾಪಾರ ದೃಷ್ಟಿಯಲ್ಲಿ ನೋಡ್ತದೆ, ನನಗದು ಇಷ್ಟ ಆಗ್ತಿಲ್ಲ, ನೀನು ಇಲ್ಲಿಂದ ಹೊರಡು, ನಾನು ಊರು ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಈ ಪರ್ಟಿಕ್ಯುಲರ್ ಸೀನಲ್ಲಿ ನನಗೆ ಇಬ್ರು ತುಂಬಾ ತುಂಬಾ ಇಂಟೆನ್ಸ್ ಆಕ್ಟರ್ಗಳನ್ನ ಆಕ್ಟ್ ಮಾಡೋದು ಕಂಡು ತುಂಬಾ ಖುಷಿಯಾಗಿತ್ತು ನನಗೆ. ಅಂದ್ರೆ ಅದು ಒಂದು. ಅದ್ರ ಜೊತೆಗೆ ಮುಗುಳ್ನಗೆ ಹೊತ್ತಲ್ಲಿ ಪಾಂಡಿಚೇರಿನಲ್ಲಿ ನಾವು ಒಂದು ಶೂಟ್ ಮಾಡ್ತಿದ್ವಿ. ಆವಾಗ ಒಂದು ಸೀನ್ ಬರುತ್ತೆ, ಅದು ಯೋಗರಾಜ್ ಸರ್ ಬರೆದಿದ್ದು ಒಂದೂವರೆ ಪುಟದ ಸೀನ್ ಅದು. ನಾನೇ ಸ್ಕ್ರಿಪ್ಟ್ ಫಾರ್ಮ್ಯಾಟಿಂಗ್ ಮತ್ತೆ ಸ್ಕ್ರಿಪ್ಟ್ ಕೊಡೋದು ಅಥವಾ ಡೈಲಾಗ್ಗಳನ್ನ ಹೇಳೋದು ಇದೆಲ್ಲದನ್ನ ಕೆಲಸ ನಾನು ಮಾಡ್ತಿದ್ದಿದ್ರಿಂದ ನಾನು ಗಣೇಶ್ ಸರ್ ಹತ್ರ ಆ ಡೈಲಾಗ್ ಶೀಟ್, ಆ ಸೀನ್ ಶೀಟ್ನ ತಗೊಂಡೋದೆ. ಸೀನ್ ಶೀಟ್ ತಗೊಂಡೋಗಿ ಇದೇನೋ ಅಂತೆಲ್ಲ ನೋಡಿದ್ರು. ನೋಡಿ ಒಂದು 10 ನಿಮಿಷನೂ ಜಾಸ್ತಿ ಆಯ್ತು. ಅದನ್ನ ನೋಡಿದ್ಮೇಲೆ ಆಯ್ತು ರೆಡಿ ಅಂತಂದ್ರು. ನನಗೆ ಅಂದ್ರೆ ನಾನು ಆ ಸೀನ್ನ ಬರೆಯೋವಾಗ ಸರ್ ಜೊತೆಗಿದ್ದೆ, ನಾನು ಯೋಗರಾಜ್ ಸರ್ ಜೊತೆಗೆ. ಸೊ ಅದನ್ನ ಒಬ್ಬ ಆಕ್ಟರ್ನ ತಂದು ಕೊಟ್ಟಾಗ ಆ ಆಕ್ಟರ್ ಅಷ್ಟು ಚುರುಕಾಗಿ ಅದನ್ನ ತನ್ನಲ್ಲಿ ಇಳಿಸ್ಕೊಂಡಿದ್ದೀಯಲ್ಲ, ನನಗೆ ಅದು ಈಗಲೂ ಅಚ್ಚರಿ. ಅಂದ್ರೆ ಅದನ್ನ ಗಣೇಶ್ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಆ ಸೀನ್ನ ನೋಡಿದಾಗ ನನಗದು ಯಾವಾಗ್ಲೂ ಒಂದು ಬೈಕೆ ಇತ್ತು. ಅಂದ್ರೆ ಮುಂಗಾರು ಮಳೆಯನ್ನ ಕಟ್ಟಿಕೊಟ್ಟ ಆ ನಿರ್ದೇಶಕ ಮತ್ತೆ ಆ ನಟ, ಆ ಜೋಡಿನಲ್ಲಿ ನಾನು ಕೆಲಸ ಮಾಡ್ಬೇಕಪ್ಪ ಯಾವತ್ತಾದ್ರು ಅಂತ ಅನ್ಸಿತ್ತು. ಸೊ ಅದು ಮುಗುಳ್ನಗೆನಲ್ಲಿ ಅದು ಯಾಕೆ ಆ ಜೋಡಿ ಪ್ರತಿ ಸಲ ಒಂದಾದಾಗ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಇದಕ್ಕೆ ಅಂತ ಅನ್ಸುತ್ತೆ. ಒಬ್ಬ ನಟನ ಸಂಪೂರ್ಣತೆಯನ್ನ ಅರ್ಥ ಮಾಡಿಕೊಂಡು ಅವರಿಗೆ ಬರೆಯುವಂತಹ
ಕಸುಬು ಅಂದ್ರೆ ಬಲ ಇರೋ ಒಬ್ಬ ಡೈರೆಕ್ಟರ್ ರೈಟರು, ಆಮೇಲೆ ಒಬ್ಬ ಡೈರೆಕ್ಟರ್ನ ಪ್ರತಿಭೆಯನ್ನ, ಅವನ ಬರವಣಿಗೆಯನ್ನ ಎಷ್ಟು ಮಟ್ಟಿಗೆ ಮುಟ್ಟಿಸ್ಬೋದು ನೋಡುಗರಿಗೆ, ಅದ್ರದ್ದು 100% ಕೊಡೋ ಒಬ್ಬ ಆಕ್ಟರ್ ಜೋಡಿನ ಕಂಡಿದ್ದು ನನಗೆ ಆ ಎರಡೂ ಸಿನಿಮಾಗಳಿಂದ ಮತ್ತೆ ಯೋಗರಾಜ್ ಸರ್ ತಂಡದಿಂದ ನನಗೆ ಅದನ್ನು ತುಂಬಾ ಕಲ್ತಿದ್ದೀನಿ ನಾನು. ಪುಸ್ತಕಗಳನ್ನ ನಾನು ಸಿನಿಮಾದಲ್ಲಿ ನಾನು ಇನ್ನು ಮೊದಲೇ ಹೇಳ್ದಂಗೆ ಬದುಕಿನ ಎಲ್ಲವನ್ನೂ ಕಲೆ ಹಾಕೋದೇ ಸಿನಿಮಾ. ಸೊ ಅದರಲ್ಲಿ ಬರವಣಿಗೆ ಕೂಡ ತುಂಬಾ ಮುಖ್ಯವಾದದ್ದು. ಅಂದ್ರೆ ಯಾವ ನಿರ್ದೇಶಕನಿಗೆ ಬರವಣಿಗೆ ಗೊತ್ತಿದೆಯೋ ಸೊ ಆ ನಿರ್ದೇಶಕ ಇನ್ನ ಒಂದು ಹೆಜ್ಜೆ ಮುಂದಿರ್ತಾನೆ, ಅಂದ್ರೆ ಬರವಣಿಗೆ ಗೊತ್ತಿಲ್ದಿರೋ ನಿರ್ದೇಶಕನಿಗಿಂತ. ಅಂದ್ರೆ ಇದು ಬರವಣಿಗೆ ಅನ್ನೋದು ನಾನು ಹೇಳ್ತಿರೋದು ಕಥೆಯಾಗಿ ಅಷ್ಟೇ ಅಲ್ಲ, ಸೊ ಅದನ್ನ ವಿಜುವಲ್ ಮೀಡಿಯಾಗೆ ಟ್ರಾನ್ಸ್ಲೇಷನ್ ಮಾಡೋದು ಕೂಡ ನಾನು ಬರವಣಿಗೆ ಅಂತಾನೆ ಹೇಳ್ತೀನಿ. ಅಂದ್ರೆ ಒಬ್ಬ ಸ್ಕ್ರೀನ್ ಪ್ಲೇ ರೈಟರ್, ಒಬ್ಬ ನಿರ್ದೇಶಕನಲ್ಲಿ ಅವನು ಕೂತ್ಕೊಂಡು ಕತೆ ಬರೀದೇ ಇದ್ರು ಕೂಡ ಅದನ್ನ ಸ್ಕ್ರೀನ್ ಪ್ಲೇ ಮಾಡುವಾಗ ಅವನ ತಿಳುವಳಿಕೆ ಇರುತ್ತಲ್ಲ, ಅದು ತುಂಬಾ ಅವನಿಗೆ ನೆರವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಬರವಣಿಗೆನೇ ಒಬ್ಬ ನಿರ್ದೇಶಕ ಮಾಡಿದ್ರೆ ಸುಮಾರು ವರ್ಲ್ಡ್ಗಳನ್ನ ಅವ್ನು ಕಟ್ಕೊಡ್ಬೋದು ಅನ್ನೋದು ನನಗೆ ಯಾವಾಗ್ಲಿಂದನೂ ಅನಿಸ್ತಿತ್ತು. ಹಾಗಾಗಿ ನಾನು ಒಂದಷ್ಟು ಓದು ನನ್ನ ಎಳೆತನದಿಂದನೇ ಇತ್ತು. ಅಂದ್ರೆ ನಮ್ಮಪ್ಪ ತುಂಬಾ ಓದಿನಲ್ಲಿ ನನ್ನನ್ನ ಪಳಗಿಸಿದ್ರು. ಅಂದ್ರೆ ಪುಸ್ತಕಗಳನ್ನ ಕೊಟ್ಟು, ಆಮೇಲೆ ಒಳ್ಳೆ ಶಾಲೆಗಳಲ್ಲಿ ಓದಿಸಿ ಇದೆಲ್ಲ ನಡೆದಿತ್ತು. ಸಿನಿಮಾಗೆ ಅಂತ ಬಂದಾಗ ನನ್ನದೇ ಲೋಕಗಳನ್ನ, ನನ್ನದೇ ಉಳುಗುಗಳನ್ನ ಕಟ್ಕೊಳ್ಬೇಕಾಗಿತ್ತು ನಾನು. ಸೊ ಹಾಗಾಗಿ ಒಂದಷ್ಟು ಓದು ಮೊದಲಾದ ಮೇಲೆ ನಾನು ಕೂಡ ಬರಿಬಹುದು ಅಂತ ಅನ್ಸಿತ್ತು. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಕಥೆಗಳನ್ನ, ಸಣ್ಣ ಕಥೆಗಳನ್ನ ಬೇಸಿಕಲಿ ಸೊ ಅವನ್ನ ಬರೆಯಕ್ಕೆ ಶುರು ಮಾಡಿದೆ. ಸುಮಾರು ಕಥೆಗಳ ಆದಮೇಲೆ ಅವನ್ನ ಪತ್ರಿಕೆಗಳಿಗೂ ಕೂಡ ಕಳಿಸಿದೆ. ಹಲವಷ್ಟು ಕಡೆ ಅವು ಪ್ರಶಸ್ತಿಗಳನ್ನ ಗಳಿಸಿ ಈಗ 1 ವರ್ಷದ ಕೆಳಗಡೆ ಎಡೆ ಅನ್ನೋ ಹೆಸರಲ್ಲಿ ನನ್ನ 9 ಸಣ್ಣ ಕಥೆಗಳನ್ನ ನಾನು ಅಚ್ಚಾಕ್ಸಿದ್ದೀನಿ. ಅದೀಗ 2ನೇ ಮುದ್ರಣ ಕಂಡಿದೆ. ಅದು ಒಂದು ನನಗೆ ಹೆಮ್ಮೆ ಇದೆ. ಅಂದ್ರೆ ಕಥೆಗಳ ಮೂಲಕ ಕೂಡ ಒಂದಷ್ಟು ಜನರನ್ನ ಮುಟ್ಟೋದಿದೆಯಲ್ಲ, ಅಂದ್ರೆ ಬರಹಗಳ ಮೂಲಕ. ಯಾಕಂದ್ರೆ ಓದುಗನಾದವನು ಬರಹಗಾರನಿಗಿಂತ ದೊಡ್ಡವನು, ನೋಡುಗನಾದವನು ಒಬ್ಬ ನಿರ್ದೇಶಕನಿಗಿಂತ ದೊಡ್ಡವನು. ಸೊ ಆ ನಿಟ್ಟಿನಲ್ಲಿ ನನ್ನ ಕಥೆಗಳು 2ನೇ ಮುದ್ರಣ ಕಂಡಿದ್ದು ನನಗೆ ಹೆಮ್ಮೆ ತಂದಿದೆ. ಆ ರೈಟಿಂಗ್ ಮಾಡಿದ್ದೆ ಇದಕ್ಕೋಸ್ಕರ. ಅಂದ್ರೆ ಇದಕ್ಕಿಂತ ಮುಂಚೆ ನಾನು ಡೈರೆಕ್ಷನ್, ಅಂದ್ರೆ ಅಮರ ಪ್ರೇಮಿ ಅರುಣ್ ನನ್ನ ಬರವಣಿಗೆಯ ಮೊದಲನೇ ಸಿನಿಮಾ, ಬರವಣಿಗೆ ಮತ್ತೆ ನಡೆನುಡಿಯ ಮೊದಲನೇ ಸಿನಿಮಾ, ಅದ ನಿರ್ದೇಶನದ ಮೊದಲನೇ ಸಿನಿಮಾ. ಸೊ ಇದನ್ನ ಮಾಡೋಕ್ಕಿಂತ ಮುಂಚೆ ಒಂದು 6 ಸಿನಿಮಾಗಳಿಗೆ ನಾನು ಮಾತುಗಳನ್ನು ಕೂಡ ಬರ್ತಿದ್ದೀನಿ. ಅಳಿದು ಉಳಿದವರು, ವೃಕ್ಷಮ್ಮು, ನಿನ್ನ ಸನಿಹಕ್ಕೆ, 101 ಮಾತು, ಆಮೇಲೆ ಇನ್ನೊಂದು 2 ಹೆಸರಿಡಿದಿರೋ ಸಿನಿಮಾಗಳು. ಸೊ ಇದೆಲ್ಲ ಮಾಡಿದಾಗ ನನಗೆ ನನ್ನ ಊರಿನ ಕಥೆಗಳು ಅಥವಾ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರುವ ವರ್ಲ್ಡಿನ ಕಥೆಗಳನ್ನು ನಾನು ಹೇಳಬೇಕು ಅಂತ ಅನ್ಸಿ ನಾನು ಅಮರ ಪ್ರೇಮಿ ಅರುಣನ್ನ ಬರೆದಿತ್ತು. ಅದೇ ಯೋಗರಾಜ್ ಭಟ್ ಸರ್ ಜೊತೆ ನಾನು ಮುಗುಳನಗೆ ಮಾಡಿದ ಮೇಲೆ ನನಗೆ ಅನ್ಸೋಕ್ ಶುರುವಾಯ್ತು, ನಾನು ಈಗ ಇಲ್ಲಿವರೆಗೆ ಕಲ್ತಿದ್ದನ್ನ ನಾನು ನನ್ನ ಬರವಣಿಗೆ ಮತ್ತೆ ನಿರ್ದೇಶನದ ಮೂಲಕ ಹೊರ ಹಾಕಬೇಕು ಅಂತ. ಸೊ ಹಾಗಾಗಿ ನಾನು ಅಲ್ಲಿಂದ, ಅಂದ್ರೆ ಯೋಗರಾಜ್ ಸರ್ ಅವರ ಒಪ್ಪಿಗೆಯಿಂದ ನಾನು ನನ್ನದೇ ಸಿನಿಮಾನ ಬರವಣಿಗೆ ಮತ್ತೆ ನಿರ್ದೇಶನದ ಕಡೆಗೆ ವಾಲ್ಕೊಂಡೆ. 2017ರಲ್ಲಿ ಸಿನಿಮಾ ಮುಗೀತು ಮುಗುಳ್ನಗೆ. ಅದಾದ್ಮೇಲೆ ನಾನು 1 ವರ್ಷ ಮೊದಲೇ ಸ್ವಲ್ಪ ಬರೆದಿದ್ದನ್ನ ತಿದ್ದಿ ಅದನ್ನ ಒಂದಷ್ಟು ಮಂದಿಗೆ, ನನ್ನ ಗೆಳೆಯರಿಗೆ ಮತ್ತೆ ನನ್ನ ಸಿನಿಮಾದಲ್ಲಿದ್ದ ಒಡನಾಡಿಗಳಿಗೆ ಎಲ್ಲರಿಗೂ ಹೇಳಿ ಅದನ್ನ ಮೊದಲು ಮಾಡಿದೆ. ಸುಮಾರು ಜನ ಪ್ರೊಡ್ಯೂಸರ್ಗಳಿಗೆ ಹೇಳಿದೆ. ಸೊ ಆ ನಿಟ್ಟಿನಲ್ಲಿ ಆ ಹೊತ್ತಲ್ಲೇ ಕರೋನಾ ಬಂತು. ಸೊ ಆ ಕರೋನಾ ಆ ಗದ್ದಲಗಳು ಅದನ್ನೆಲ್ಲ ಮುಗಿಸ್ಕೊಂಡು ತಿಳಿಯಾಗೋ ಅಷ್ಟೊತ್ತಿಗೆ ನಾನು ನನ್ನ ಒಂದಷ್ಟು ಜನ ಗೆಳೆಯರಿಗೆ ಹೇಳಿದ್ರಿಂದ ಕತೆ, ಅವರೆಲ್ಲರೂ ಸೇರಿ ನಾವೇ ಮಾಡ್ಬೋದು ಇದನ್ನ ಅಂತ ಹೇಳಿದರು. ಹಾಗಾಗಿ ಒಲವು ಸಿನಿಮಾ ಅನ್ನೋ ಒಂದು ಕೂಟನ ಕಟ್ಟಿ, ಒಲವು ಬಳಗ ಅಂತ ನನ್ನ ಗೆಳೆಯರು ಮತ್ತೆ ಗುರುಗಳು ಮತ್ತೆ ಮನೆಯವರು ಇವರೆಲ್ಲರನ್ನ ಒಂದೆಡೆ ಕೂಡಿಸಿ ಈ ಅಮರ ಪ್ರೇಮಿ ಅರುಣ್ ಸಿನಿಮಾನ ನಾವು ಶುರು ಮಾಡಿದ್ವಿ. ಅದರದ್ದು ಬರವಣಿಗೆ ಕಟ್ತಾ ಹೋಗಿದ್ದು ಇದೇ ರೀತಿ. ಅಂದ್ರೆ ನನ್ನ ಒಂದಷ್ಟು ಅನುಭವಗಳನ್ನ ಈಗ ಒಂದು ಪ್ರೇಮ ಕಥೆಯನ್ನ ಹೇಳೋಕೆ
ಹೆಂಗೆ ಬಳಸ್ಕೋಬೋದು ಅನ್ನೋ ನಿಟ್ಟಿನಲ್ಲಿ ಬರಿತಾ ಬರಿತಾ ಅಮರ ಪ್ರೇಮಿಯರು ಆಗಿದ್ದು. ಇದು ನನಗೆ ಬರವಣಿಗೆ ಹಿಂದಿನ ಕೆಲಸಗಳಿಗೆ ನನ್ನದೇ ನನಗೇ ಗೊತ್ತಿರುವ ಒಂದು ವರ್ಲ್ಡ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ನನ್ನ ಹುಟ್ಟೂರು ಬಳ್ಳಾರಿನಲ್ಲಿ, ನಾನು ಬೆಳೆದೂರು ಬಳ್ಳಾರಿನಲ್ಲಿ ನಾನು ಇಡೀ ಕತೆನ ಪ್ಲೇಸ್ ಮಾಡಿದ್ದೀನಿ. ಆಮೇಲೆ ಇಡೀ ಕತೆ ವಿಶೇಷ ಅಂತ ಅನ್ಸೋದು, ಯಾವುದೇ ಕತೆಗಾಗಲಿ ವಿಶೇಷ ಅನ್ಸೋದು ಅದರ ಡೀಟೇಲಿಂಗಿಂದ. ಆ ಡೀಟೇಲಿಂಗ್ ನಮಗೆ ಅದರದ ನುಡಿನಲ್ಲಿ ಅಂದ್ರೆ ಮಾತುಗಳಲ್ಲಿ, ಮತ್ತೆ ಅದು ಆ ಕತೆ ಎಲ್ಲಿ ನಡೆಯುತ್ತೆ ಅನ್ನೋ ಜಾಗದಲ್ಲಿ. ಸೊ ಈ ಎಲ್ಲ ವಿಶೇಷಗಳಿಂದ, ಆಮೇಲೆ ಆ ಪಾತ್ರಗಳು ತೊಡೋ ಬಟ್ಟೆಗಳಿಂದಾಗ್ಲಿ, ಸೊ ಈ ಥರದ ವಿಶೇಷಗಳಿಂದ ಪ್ರತಿಯೊಂದು ಕತೆ, ಪ್ರತಿಯೊಂದು ಸಿನಿಮಾ ಕೂಡ ನೋಡೋಕೆ ಇದು ಹೊಸದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಮೊದಲನೇ ಸಲ ಬಳ್ಳಾರಿ ಸೀಮೆಯ ಕನ್ನಡವನ್ನ ಬಳಸಿ ಬಳ್ಳಾರಿನಲ್ಲೇ ಚಿತ್ರೀಕರಣ ಮಾಡಿರೋ ಮೊದಲನೇ ಸಿನಿಮಾ ಅಮರ ಪ್ರೇಮಿಯರು. ಸೊ ಆ ಹೆಮ್ಮೆ ನನಗೆ ನನ್ನ ಹುಟ್ಟೂರಿನ ಬಗ್ಗೆ, ಅಲ್ಲಿನ ನುಡಿಯ ಬಗ್ಗೆ ಇದೆ. ಅದು ಒಂದು. ಆಮೇಲೆ ಚಿತ್ರೀಕರಣ 54 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ವಿ. ಬಳ್ಳಾರಿ, ಮೋಕ, ಸಿರಿವಾರ, ಹಲ್ಕುಂದಿ ಮತ್ತು ಒಟ್ಟು ಬಳ್ಳಾರಿ ಸೀಮೆ. ಅಂದ್ರೆ ನಾವು ಸಿನಿಮಾ ಮಾಡುವಾಗ ಅದು ಅಖಂಡ ಬಳ್ಳಾರಿ ಜಿಲ್ಲೆ ಅಂತ ಇತ್ತು, ಅಂದ್ರೆ ಬಳ್ಳಾರಿ ಜಿಲ್ಲೆ ಅಂತ ಇದ್ರು. ಈಗ ಅದನ್ನ ವಿಜಯನಗರ ಜಿಲ್ಲೆ ಮತ್ತೆ ಬಳ್ಳಾರಿ ಜಿಲ್ಲೆ ಅಂತ ಎರಡು ಪಾಲ್ ಮಾಡಿದ್ದಾರೆ. ಅದನ್ನ ನಾವೀಗ ಅವುಗಳನ್ನ ಬಳ್ಳಾರಿ ಸೀಮೆ ಅನ್ನೋ ನಿಟ್ಟಿನಲ್ಲಿ ನಾನು ಹೇಳ್ತಿರುವಾಗ ಆ ಎರಡು ಜಿಲ್ಲೆಗಳನ್ನ ಸೇರಿಸಿನೇ ನಾನು ಹೇಳ್ತಿದ್ದೀನಿ. ಬಳ್ಳಾರಿ ಸೀಮೆಯ ನುಡಿಗಳಲ್ಲಿರುವ, ಬಳ್ಳಾರಿ ಸೀಮೆಯಲ್ಲೇ ಚಿತ್ರೀಕರಣಗೊಂಡಿರುವ ಮೊದಲ ಸಿನಿಮಾ ಅಮರ ಪ್ರೇಮಿಯರು. ನನಗೆ ಮೊದಲಿಂದ ಕನ್ನಡ ಅಂದ್ರೆ ತುಂಬಾ ಇಷ್ಟ. ನನ್ನ ಬದುಕಿನಲ್ಲಿ ಕನ್ನಡ ತುಂಬಾ ದೊಡ್ಡ ಕೆಲಸ ಮಾಡಿದೆ. ಅಂದ್ರೆ ನನ್ನ ಗುರುತಿಸುವಿಕೆ, ನನ್ನನ್ನು ಒಂದು 4 ಜನ ಗುರುತಿಸ್ತಾರೆ ಅಂತ ಅಂದ್ರೆ ಇವನು ಕನ್ನಡ ಬಳಕೆಯಿಂದನೇ ಗುರುತಿಸ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ, ಈ ಕೊರೋನಾ ಹೊತ್ತಲ್ಲಿ ನಾನು ಒಂದಷ್ಟು ಕನ್ನಡದ ಮೇಲೆ ಕೆಲಸ ಆಗಿರೋ ಪುಸ್ತಕಗಳನ್ನ ಓದೋಕೆ ನನಗೆ ಅವಕಾಶ ಸಿಕ್ತು. ಆ ಹೊತ್ತಲ್ಲಿ ನಾನು ಕಂಡುಕೊಂಡ ಅಥವಾ ನನಗೆ ಹೊಸದಾಗಿ ತಿಳಿದ ತಿಳುವಳಿಕೆ ಏನು ಅಂತಂದ್ರೆ, ನಾವು ಬಳಸ್ತಾ ಇರೋ ಎಷ್ಟೊಂದು ಪದಗಳು ನಮ್ಗೆ ಕನ್ನಡದ ಪದಗಳಲ್ಲ ಅಂತ. ಅಂದ್ರೆ ಕನ್ನಡ ನಾಡಿನಲ್ಲಿ ಬಳಸ್ತಾ ಇದ್ದಾರೆ, ಆದ್ರೆ ಕನ್ನಡದ್ದೇ ಪದಗಳಲ್ಲ ಅಂತ. ಆಮೇಲೆ ಅವು ಯಾವ ಕನ್ನಡದ ಪದಗಳಲ್ಲ ಅಂತ ನಾನು ಹುಡುಕೊಂಡು ಹೊರಟಾಗ, ಈಗಿನ ಮಕ್ಕಳಿಗೆ ಅಥವಾ ನನ್ನ ಗೆಳತಿಯರಿಗೆ ಬರೆಯೋದಕ್ಕೆ ಅಥವಾ ಓದೋದಕ್ಕೆ ಯಾವ್ದಾವ್ದು ಕಷ್ಟ ಆಗ್ತಿತ್ತಲ್ಲ, ಅವು ಯಾವ ಕನ್ನಡದ್ದೇ ಪದಗಳಲ್ಲ ಅಂತ ನನಗೆ ಅನ್ಸಕ್ ಶುರುವಾಯ್ತು. ನನಗೆ ಅವಾಗ ಒಂಥರ ಬೇಜಾರಾಯ್ತು. ಏನಂದ್ರೆ, ಎಲ್ಲಿ ನಾನು ನನ್ನ ನೆನಪಿನ ಶಕ್ತಿಯಿಂದ ಕನ್ನಡದಲ್ಲಿ ಅಷ್ಟೊಂದು ಅಂಕಗಳನ್ನ ಗಳಿಸಿ ಮುಂದೆ ಇದ್ದೇನೋ ಅಂತ ಅನ್ಸಕ್ ಶುರುವಾಯ್ತು. ಯಾಕಂದ್ರೆ ಅದೇ ನನ್ನ ಗೆಳತಿಯರಿಗೆ ಓದೋದ್ರಲ್ಲಿ ಅವೆಲ್ಲ ತುಂಬಾ ಕಷ್ಟ ಕೊಟ್ಟಿದ್ದ ವಿಷಯಗಳು. ಅಂದ್ರೆ ವಿಜಾತಿಯ ಒತ್ತಕ್ಷರಗಳಾಗ್ಲಿ, ಅಥವಾ ನಾರ್ಮಲ್ ಅಂದ್ರೆ ದಿನದ ಬದುಕಲ್ಲಿ ಕೇಳದೇ ಇರೋ ಪದಗಳಾಗ್ಲಿ, ಅವಾಗ ನನಗೆ ಅನ್ಸಕ್ ಶುರುವಾಯ್ತು, ಅಯ್ಯೋ ನಮ್ಗೆ ಕನ್ನಡದ್ದೇ ಪದಗಳು, ಇದು ಅಂದ್ರೆ ನಾನು ಬೇರೆ ಎಲ್ಲಾ ಭಾಷೆಗಳನ್ನ ತಲೆಯಲ್ಲಿಟ್ಟುಕೊಂಡೆ ಇದನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಕನ್ನಡದ್ದೇ ಪದಗಳು ಬಳಸಿದ ತಕ್ಷಣ ನಾವು ಇನ್ನೊಂದು ನುಡಿನ ನಾವು ಅದ್ರ ಮೇಲೆ ಹಾಗೆ ಸಾಧಿಸ್ತಿದೀವಿ ಅಂತ ಅಲ್ಲ. ನಾನು ಕನ್ನಡದ್ದೇ ಪದಗಳನ್ನ ಬಳಸಿ ನನ್ನ ಕಮ್ಯುನಿಕೇಶನ್ ಅನ್ನ ತುಂಬಾ ಸುಳುವು ಮಾಡ್ಕೊಡ್ತೇನೆ, ಅಂದ್ರೆ ತುಂಬಾ ಈಸಿ ಮಾಡ್ಕೊತಿದ್ದೀನಿ ಅನ್ನೋದು ನನಗೆ ಅನ್ಸಕ್ ಶುರು ಆಯ್ತು. ಆದ್ರೆ ಈ ಪದಗಳನ್ನು ಎಲ್ಲೂ ಕಾಣಿಸ್ತಿಲ್ಲ. ಅಂದ್ರೆ ಈಗ ನೀವೇ ಹೇಳ್ದಂಗೆ, ನಾವು ಪ್ರೊಡ್ಯೂಸರ್ನ ನಿರ್ಮಾಣ ಅನ್ನೋದನ್ನ ನಾವು ಕಟ್ಟುಗುರು ಅಂತ ಬಳಸ್ತೀವಿ. ಅಂದ್ರೆ ಅದನ್ನ ದಿನದ ಬದುಕಿನಲ್ಲಿ ಬಳಸಿರೋ ಪದಗಳನ್ನೇ ಯಾಕೆ ನಾವು ಬಳಸಬಾರ್ದು ಅಂತ ಅನ್ಸಕ್ ಶುರುವಾಗಿ ನಾನು ಅಂಥದೇ ಪದಗಳನ್ನ ಬಳಸಿದೆ. ಇದರಿಂದ ನಾನು ಹೇಳಕೊಟ್ಟಿರೋದು ಅಂಥದ್ದೇನಲ್ಲ, ಕನ್ನಡದ್ದೇ ಪದಗಳು ಇದಾವೆ ಅನ್ನೋದನ್ನ ಜನರಿಗೆ ಗೊತ್ತು ಮಾಡೋಕ್ಕೆ ನನ್ನ ಸಿನಿಮಾನ ನಾನು ಬಳಸ್ಕೋಬಹುದು ಅಂತ ಅನಿಸ್ತು. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಗೋಕಾಕ್ ಚಳುವಳಿಯ ಮುಂದಾಳತ್ವವನ್ನ ವಹಿಸಿ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಓದಿನಲ್ಲಿ ಮತ್ತೆ ಅಧಿಕಾರದಲ್ಲಿ, ಆಡಳಿತದಲ್ಲಿ ಮೊದಲ ಸ್ಥಾನ ತಂದುಕೊಟ್ಟಿದ್ದು ನನ್ನ ಕನ್ನಡ ಚಿತ್ರರಂಗ. ಸೊ ಆ ಹೆಮ್ಮೆ ನನಗೆ ಯಾವಾಗ್ಲೂ ಇದೆ. ಸೊ ಅಂತ ಸಿನಿಮಾ ಅನ್ನೋ ಮಾಧ್ಯಮನ ನಾನು ಕನ್ನಡದ ಸಣ್ಣ ಪುಟ್ಟ ಕೆಲಸಗಳಿಗೆ ಬಳಸ್ಕೊತಿದ್ದೀನಿ. ಅದರಿಂದ ನನಗೆ ನೀವು ಕನ್ನಡದ್ದೇ ಪದಗಳು ಒಂದಷ್ಟು ಇದಾವೆ ಅನ್ನೋದನ್ನ ನೀವು
ನಾನು ಗೊತ್ತು ಮಾಡಿಸ್ತಿದ್ದೀನಿ. ನೀವು ಇದರಿಂದ ಗೊತ್ತು ಮಾಡಿದ್ರೆ ಸಾಕು, ಅದರದ್ದು ಬಳಕೆ ಎಲ್ಲ ಅದನ್ನ ತಗೊಳ್ಳೋರಿಗೆ, ಅಂದ್ರೆ ಇದನ್ನ ಇಲ್ಲಿರೋ ಪದಗಳನ್ನ ಯಾರನ್ನೋ ಬಳಸಿದ್ರೆ ನನಗೆ ಹೆಮ್ಮೆ ಆಗುತ್ತೆ ಅಷ್ಟೇ. ಅದರ ಬಳಸಲೇಬೇಕು ಅಂತ ಒತ್ತಾಯ ಏನಿಲ್ಲ. ಸೊ ಅದರದ್ದು ಒಂದು ಗೊತ್ತು ಮಾಡ್ಕೊಳ್ಳೋಣ ಅನ್ನೋ ಸಣ್ಣ ಆಸೆ ಅಷ್ಟೆ ಕೆಲಸ. ನಾನು ಇನ್ಬಾಕ್ಸ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಹುಡುಗರು ಕೇಳೋದೇನಂದ್ರೆ, ಈ ಬುಕ್ಸ್ ಓದೋದು ಸಿನಿಮಾ ರೇಟಿಂಗ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಅಂದ್ರೆ ಸಿನಿಮಾ ಅಂದ್ರೆ ವಿಜುವಲ್ ಮೀಡಿಯಂ, ಬುಕ್ ಅಂದ್ರೆ ಅದು ರೈಟರ್ ಬರ್ದಿರ್ತಾರೆ, ಅದು ನೀವು ಯಾವ ತರ ಬೇಕಾದ್ರೂ ಊಹೆ ಮಾಡ್ಕೋಬಹುದು. ಅದು ಒಂದು ಸಿನಿಮಾ ರೇಟಿಂಗ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ತುಂಬಾ ತುಂಬಾ ದೊಡ್ಡ ನೆರವಾಗುತ್ತೆ ಓದೋದು ಅನ್ನೋದು ನಿರ್ದೇಶಕನಿಗೆ. ಏನಂದ್ರೆ ನಮಗೆ ಈಗ ಈ ಫ್ರೇಮ್ ಅಂತ ನಾವು ಇಡ್ತೀವಲ್ಲ, ಅಂದ್ರೆ ಸಿನಿಮಾದಲ್ಲಿ ಆ ಫ್ರೇಮು ತುಂಬೋದೆ ನಮ್ಮ ಬದುಕಿಂದ. ಅದರಲ್ಲಿ ಅಂದ್ರೆ ಯಾವ ಬಣ್ಣದಲ್ಲಿ ಅಲ್ಲಿನ ವಸ್ತುಗಳಿರಬೇಕು, ಅಲ್ಲಿನ ಪಾಂಗುಗಳು ಅಂದ್ರೆ ಕ್ಯಾರೆಕ್ಟರ್ಗಳು ಯಾವ ನಿಟ್ಟಿನಲ್ಲಿ ಓಡಾಡಬೇಕು, ಆಮೇಲೆ ಅವು ಎಷ್ಟು ನಿಜ ಅಂತ ಅನ್ನಿಸ್ತವೆ, ಹಿನ್ನೆಲೆಯಲ್ಲಿ ಓಡಾಡ್ತಿರೋರು ಯಾವ ಬಟ್ಟೆ ಹಾಕೊಂಡಿರ್ಬೇಕು, ಅಥವಾ ಹಿನ್ನೆಲೆಯಲ್ಲಿರೋ ಯಾವುದೋ ವಸ್ತುನ ಹೆಂಗ್ ಬಳಸ್ಕೋಬೇಕು, ಆಮೇಲೆ ನಮ್ದು ಕ್ಯಾಮ್ರಾ ಮೂವ್ಮೆಂಟ್ ಹೆಂಗಿರಬೇಕು, ಈ ಥರದ್ದೆಲ್ಲ ವಿಷಯಗಳಿಗೂ ಕೂಡ ನಮ್ಮ ಅದಕ್ಕೆ ಸರಕುಗಳನ್ನ ತುಂಬ್ತಿರುತ್ತೆ ಆ ಫ್ರೇಮ್ಗೆ. ಸೊ ಆ ಸರಕನ್ನ ನಾವು ಇಡೀ ಬದುಕನ್ನ ನಾನೇ ಕಂಡುಕೊಂಡು ಅಥವಾ ನಾನೇ ತಿಳ್ಕೊಂಡು ಅದರಿಂದ ಅನುಭವಗಳನ್ನ ತೆಗೆದು ನಾನು ಸಿನಿಮಾನ ಕಟ್ತೀನಿ ಅಂತ ಹೋಗೋದು ತುಂಬಾ ವಿಶೇಷತೆಯನ್ನ ಕಟ್ಕೊಡಲ್ಲ. ಆದ್ರೆ ಬೇರೆ ಬೇರೆ ಬದುಕುಗಳನ್ನ ನಾವು ಕಂಡುಕೊಂಡು ಅಥವಾ ಅಲ್ಲಿನ ಎಮೋಷನ್ಸ್ನ ನಾವು ತಿಳ್ಕೊಂಡು ನಮ್ಮ ಸಿನಿಮಾಗಳಲ್ಲೇ ಅದನ್ನ ಅಳವಡಿಸ್ಕೊಂಡ್ರೆ ನಾವು ನೋಡುಗರಿಗೆ ತುಂಬಾ ಹತ್ರ ಆಗ್ತೀವಿ ಅಂತ ನನ್ನ ಅನಿಸಿಕೆ ಇದು. ಆ ನಿಟ್ಟಿನಲ್ಲಿ ನನಗೀಗ ನನ್ನ ಬದುಕಿನಲ್ಲಿ ನನಗೆ ಎಲ್ಲದೂ ಅನುಭವಿಸಕ್ಕಾಗಲ್ಲ. ಸೊ ಅದಕ್ಕೆ ತುಂಬಾ ಹತ್ತಿರದ ಮತ್ತೆ ತುಂಬಾ ಬೇಗ ನನ್ನ ಕಲ್ಪನೆಯ ಶಕ್ತಿಯನ್ನು ಕೂಡ ಹೆಚ್ಚು ಮಾಡೋಕ್ಕಿರೋದು ಪುಸ್ತಕಗಳು ಅಂತ ನನ್ನ ದೊಡ್ಡ ನಂಬಿಕೆ. ಯಾವುದೇ ಒಂದು ಪುಸ್ತಕನ ಓದಿದಾಗ ನನ್ನದೇ ಒಂದು ಪ್ರಪಂಚ ಕಟ್ಕೊಳ್ತಾ ಹೋಗುತ್ತೆ. ಅದನ್ನ ಬೇರೆ ಯಾರೇ ಬರ್ದಿರ್ಬೋದು ಅಥವಾ ಎಷ್ಟೇ ದೊಡ್ಡವ್ರು ಬರ್ದಿದ್ರು ಕೂಡ ಅವರು ಏನು ಕಲ್ಪನೆ ಕಟ್ಕೊಂಡು ಬರ್ದಿದಾರಲ್ಲ, ಆ ಕಲ್ಪನೆ ಓದುವಾಗ ತುಂಬಾ ಬೇರೆ ಆಗಿರುತ್ತೆ ಅದು. ಆಮೇಲೆ ನನಗೆ ಅದು ಯಾವಾಗ್ಲೂ ಅನ್ಸುತ್ತೆ, ಒಂದು ಬರಹಗಾರ ಕಟ್ಟಿಕೊಡೋ ಲೋಕಕ್ಕಿಂತ ನಾನು ನನಗಾಗಿ ನನ್ನಲ್ಲಿ ಕಟ್ಕೊಳ್ಳೋ ಲೋಕ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಅಂತ. ಇಂಥ ಲೋಕಗಳನ್ನ ಕಟ್ಕೊಂಡು ನಾನು ತೆರೆ ಮೇಲೆ ನನ್ನದೇ ಲೋಕವನ್ನ ಕಟ್ಕೊಳ್ಳೋಕೆ ತುಂಬಾ ನೆರವಾಗುತ್ತೆ ಓದು ಅನ್ನೋದು. ಅಲ್ಲಿ ಪಾತ್ರಗಳಾಗ್ಲಿ, ಅದ್ರದ್ದು ಎಮೋಷನ್ಸ್ ಆಗಲಿ. ಇವಾಗ ನಾನು ಹೇಳ್ತಿರೋದೇನು, ಪುಸ್ತಕದಲ್ಲಿರುವ ಎಮೋಷನ್ಸ್ನ ನಾನು ಸಿನಿಮಾದಲ್ಲೇ ತರಬೇಕು. ಯಾಕಂದ್ರೆ ಇದು ಕೂಡ ಜನರನ್ನ ಮುಟ್ಟೋ ಮಾಧ್ಯಮ. ಎರಡರಲ್ಲೂ ಕೂಡ ನಾವು ಅದೇ ಕೆಲಸ ಮಾಡ್ತಿದೀವಿ, ಕಥೆಗಳ ಮೂಲಕ ಅಥವಾ ಎಕ್ಸ್ಪೀರಿಯನ್ಸ್ಗಳ ಮೂಲಕ ಕಟ್ಕೊಡ್ತಿರೋದ್ರಿಂದ ಪುಸ್ತಕಗಳ ವರ್ಲ್ಡ್ ಇಂದ ನಾವು ಸಿನಿಮಾಗಳನ್ನ ಕಟ್ಟಿದಾಗ ನನ್ನ ಸಿನಿಮಾ ಇನ್ನೂ ಅಥೆಂಟಿಕ್ ಆಗಿರುತ್ತೆ ಅಂತ ನನಗೆ ಯಾವಾಗ್ಲೂ ಅನ್ಸೋದು. ಆಮೇಲೆ ಫ್ರೇಮ್ಗಳಿಂದ ಹಿಡಿದು ಅಲ್ಲಿನ ಎಮೋಷನ್ಸು ಕೂಡ ಇನ್ನೂ ಗಟ್ಟಿಯಾಗತ್ತೆ ಅಂತ ನನಗೆ ಅನ್ಸುತ್ತೆ. ಆಮೇಲೆ ಕಲ್ಪನೆಗಿಂತ ಜೀವನ ವಿಚಿತ್ರ ಅಂತ ಹೇಳ್ತಾರೆ. ಸೊ ನಾವು ಆ ಕಲ್ಪನೆ ಮಾಡ್ಕೊಂಡಿದ್ದೇನಿದೆಯಲ್ಲ, ಅದು ತೆರೆ ಮೇಲೆ ಬಂದಾಗ ವಿಚಿತ್ರವಾಗಿ ಆಗೋದ್ರ ಜೊತೆಗೆ ವಿಶೇಷವಾಗಿ ಕೂಡ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಈಗ ಅಮರಪ್ರೇಮಿ 2 ನಾವೀಗ ಬಿಡುಗಡೆ ಹೊತ್ತಲ್ಲಿದ್ದೀವಿ. ಇದೇ ಏಪ್ರಿಲ್ 25ನೇ ತಾರೀಕು ನಾವು ಸಿನಿಮಾನ ಬಿಡುಗಡೆ ಮಾಡೋ ತಯಾರಿ ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಸಿನಿಮಾಗೆ ತಕ್ಕಂಗೆ ಒಂದಷ್ಟು ಬಜೆಟ್ಗಳಂತ ಇರ್ತವೆ. ಸೊ ಆ ಬಜೆಟಲ್ಲಿ ನಾವು ನಮ್ಮ ಪ್ರಚಾರ ಮತ್ತೆ ಸುದ್ದಿನ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ನಾವು ಎಂದಿನ ಒಂದಷ್ಟು ದಾರಿಗಳಿದೆ. ಅಂದರೆ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳ ಜೊತೆ ಮಾತಾಡೋದು, ಒಂದಷ್ಟು ಪೇಪರ್ನವ್ರ ಜೊತೆಗೆ ಮಾತಾಡೋದು, ಆಮೇಲೆ ಸೋಷಿಯಲ್ ಮೀಡಿಯಾಗಳನ್ನು ನಮ್ಮ ಸುದ್ದಿಗೆ ಬಳಸ್ಕೊಳ್ಳೋದು, ಈ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಆಮೇಲೆ ಒಂದಷ್ಟು ಜನ ನಮ್ಮ ಅಮರಪ್ರೇಮಿ ಅರುಣ್ ಸಿನಿಮಾ ಅನ್ನೋದು ಅರುಣ್ ಕತೆ ಜೊತೆಗೆ
ಅವನ ಸುತ್ತಲಿನ ಎಲ್ಲಾ ಕಥೆಗಳು, ಎಲ್ಲಾ ಪಾಂಗುಗಳು, ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಗಳು, ಅವನ ಬದುಕಲ್ಲಿ ಬರೋ ಕ್ಯಾರೆಕ್ಟರ್ಗಳ ಕಥೆಗಳು ಕೂಡ ಆಗಿರೋದ್ರಿಂದ, ಅಂದ್ರೆ ನಾವು ಸುಮಾರು ಜನ ಹೇಳೋದನ್ನ ಕೇಳ್ತಿರ್ತೀವಿ, ಮನೆ ಮಂದಿ ಎಲ್ಲ ಕುಳಿತು ನೋಡಬಹುದಾದಂತ ಸಿನಿಮಾ ಅಂತ. ಸೊ ಇದು ಅಮರ ಪ್ರೇಮಿ ಅರುಣ್ ಅನ್ನೋದು ಮನೆ ಮಂದಿ ಎಲ್ಲ ಕುಳಿತು ನೋಡಬಹುದಾದ ಕಥೆಯ ಜೊತೆಗೆ ಮನೆ ಮಂದಿಗೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳು ಇರುವ ಕತೆ. ಅಂದ್ರೆ ಇಲ್ಲಿ ಅಪ್ಪ, ಅಮ್ಮ, ಅಜ್ಜಿ, ಮಾವ, ಚಿಕ್ಕಪ್ಪ, ಸೊ ಈ ಥರದ ಎಲ್ಲಾ ಪಾತ್ರಗಳಿದಾವೆ. ಆ ಪಾತ್ರಗಳು ಕೇವಲ ಬಂದು ಹೋಗೋ ಪಾತ್ರಗಳಲ್ಲ, ಅವೆಲ್ಲವೂ ಕೂಡ ಅರುಣನ ಬದುಕನ್ನ ಹೆಂಗೆ ಕಟ್ತಾ ಹೋಗ್ತವೆ ಅಂತ ತಿಳಿಸಿರೋ ಸಿನಿಮಾ ಇದು. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಗೆ ಒಂದಷ್ಟು ಜನ ಅವರ ಹತ್ರ ಹೋಗಿ, ಅಂದ್ರೆ ಮನೆ ಮಂದಿ ಎಲ್ಲ ಅಂತ ಹೇಳ್ತಿದ್ದೀನಲ್ಲ, ಬೇರೆ ಬೇರೆ ವಯಸ್ಸಿನ ಮಂದಿ ಹತ್ರ ಹೋಗಿ ನಾವು ನಮ್ಮ ಸಿನಿಮಾನ ಸುದ್ದಿನ ಮುಟ್ಟಿಸ್ತಾ ಇದೀವಿ. ಇನ್ನೇನು ಶುರುವಾಗುತ್ತೆ ನಮ್ದು ಪ್ರಮೋಷನ್ಸ್. ಅಮರ ಪ್ರೇಮಿ ಅರುಣ್ ಇದೇ ಏಪ್ರಿಲ್ 25ನೇ ತಾರೀಕು ನಿಮ್ಮ ಹತ್ತಿರದ ಸಿನಿಮಾ ಟಾಕೀಸ್ ಅಲ್ಲಿ ಬರ್ತಾ ಇದೆ. ಎಲ್ಲರೂ ನೋಡಬೇಕು. ಎಲ್ಲರೂ ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ಈ ಮೊದಲೇ ಹೇಳ್ದಂಗೆ ಅಮರ ಪ್ರೇಮಿ ಅರುಣ್ ಅನ್ನೋದು ಒಂದು ಪ್ರೇಮ ಕಥೆಯ ಜೊತೆಗೆ ನಗು ಭರಿಸುವ, ಆಮೇಲೆ ಮನೆ ಮಂದಿ ಎಲ್ಲರನ್ನೂ ಒಳಗೊಂಡಿರುವ ಕಥೆ ಇರುವ ಸಿನಿಮಾ. ಆಮೇಲೆ ಬಳ್ಳಾರಿಯ ಮಾತುಗಳು, ಬಳ್ಳಾರಿಯ ಹಾಡುಗಳು ಕೂಡ ಇರುವ ವಿಶೇಷತೆ ಕೂಡ ಇದೆ ನಮ್ಮ ಸಿನಿಮಾದಲ್ಲಿ. ಯೋಗರಾಜ್ ಭಟ್ ಸರ್ 2 ಹಾಡುಗಳನ್ನ ಬರೆದಿದ್ದಾರೆ. ಅವರು ತುಂಬಾ ಹೆಸರಾಗಿರುವ ಶೈಲಿಯನ್ನ ಬಿಟ್ಟು ಬದುಕನ್ನ ಕಟ್ಟಿಕೊಡುವ 2 ಹಾಡುಗಳನ್ನ ಬರೆದಿದ್ದಾರೆ. ಜಯಂತ್ ಸರ್ ಒಂದು ಸೊಗಸಾದ ಪ್ರೇಮ ಗೀತೆಯನ್ನ ಬರೆದಿದ್ದಾರೆ. ಈ ಎಲ್ಲಾ ಹಾಡುಗಳು ಈಗಾಗಲೇ ಯೂಟ್ಯೂಬಲ್ಲಿ ಡಿ ಬಿಟ್ಸ್ ಮ್ಯೂಸಿಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನಲ್ಲಿ ಬಂದು ಮೆಚ್ಚುಗೆ ಗಳಿಸಿದಾವೆ. ಇದೊಂದು ವಿಶೇಷ ಇದೆ. ಆಮೇಲೆ ಒಂದು ನಾನ್ ಮೆಟ್ರೋ ಸಿಟಿ, ಅಂದ್ರೆ ಬಳ್ಳಾರಿ ಅಂತಹ ಒಂದು ಊರು, ಆಮೇಲೆ ಒಂದು ಹಳ್ಳಿ, ಎರಡನ್ನ ಒಳಗೊಂಡಿರೋ ಕಥೆಯನ್ನ ಮಾಡಿದೀವಿ. ಸೊ ಈ ಅಲ್ಲಿನ ಜನಜೀವನ ಹೇಗಿರುತ್ತೆ ಅನ್ನೋದನ್ನ ಕತೆಗೆ ಪೂರಕವಾಗಿ ಬಳಸ್ಕೊಂಡಿರೋದು, ಆಮೇಲೆ ಬಳ್ಳಾರಿಯನ್ನ ನಾವು ಕಥೆಯ ಭಾಗವಾಗಿ ಬಳಸ್ಕೊಂಡಿರೋದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋದು ನನ್ನ ಗಟ್ಟಿ ನಂಬಿಕೆ. ಹೆಸರಾಂತ ಕಲಾವಿದರೆಲ್ಲರೂ ಇದ್ದಾರೆ ನಮ್ಮ ಅಮರ ಪ್ರೇಮಿ ಅರುಣ್ ಸಿನಿಮಾದಲ್ಲಿ. ಹರೀಶ್ ಶರ್ಮಾ ಅವರು ಅರುಣ್ ಆಗಿ ಕಾಣಿಸ್ಕೊಂಡಿದ್ದಾರೆ, ದೀಪಿಕಾ ಆರಾಧ್ಯ ಅವರು ಕಾವ್ಯ ಆಗಿ ಕಾಣಿಸ್ಕೊಂಡಿದ್ದಾರೆ, ಬಲರಾಜವಡಿ ಸರ್ ಇದ್ದಾರೆ, ಆಮೇಲೆ ಪದ್ಮಶ್ರೀ ಮಂಜಮ್ಮ ಜೋಗತಿ ಅವರು ಇದ್ದಾರೆ ವಿಶೇಷ ಪಾತ್ರದಲ್ಲಿ, ಅರ್ಚನಾ ಕೊಟ್ಟಿಗೆ ಅವರಿದ್ದಾರೆ, ಶ್ವೇತಾ ಭಟ್ ಅವರಿದ್ದಾರೆ, ವಿಜಯಲಕ್ಷ್ಮಿ ಅವರಿದ್ದಾರೆ, ರೋಹಿಣಿ ಅವರಿದ್ದಾರೆ, ಬಲರಾಜವಡಿ ಸರ್ ಇದ್ದಾರೆ. ಈ ಕಡೆಗೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅಂತ ಮಾತಾಡಿದ್ರೆ, ಹೆಣ್ಣಿನ ಕಡೆಯವರಾಗಿ ಚನ್ನಬಸಪ್ಪ ಕಾಳೆ ಅವರಿದ್ದಾರೆ, ಸುನಂದ ಹೊಸಪೇಟೆ ಅವರಿದ್ದಾರೆ, ಮಂಡ್ಯ ಮಂಜು ಅವರಿದ್ದಾರೆ. ಈ ತರ ದೊಡ್ಡ ತಾರಾ ಬಳಗನೆ ನಮ್ಮ ಸಿನಿಮಾದಲ್ಲಿ ಇದೆ. ಆಮೇಲೆ ಇಡೀ ಸಿನಿಮಾದಲ್ಲಿ ನಗುವನ್ನ ಎಲ್ಲರಿಗೂ ಉಣಬಡಿಸುವ ಪಾತ್ರಗಳಲ್ಲಿ ಧರ್ಮಣ್ಣ ಕಡೂರ್ ಅವರಿದ್ದಾರೆ, ರಾಮರಾಮರೇ ಖ್ಯಾತಿಯ ಧರ್ಮಣ್ಣ ಕಡೂರು. ಅವರಿಗೆ ಜೋಡಿಯಾಗಿ ಕೃತಿ ಭಟ್ ಅವರಿದ್ದಾರೆ, ಅವರಿಗೆ ಮೊದಲನೇ ಸಿನಿಮಾ ಇದು. ಆಮೇಲೆ ಈ ವಿಶೇಷ ಪಾತ್ರಗಳಲ್ಲಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಪಾತ್ರಗಳಲ್ಲಿ ಮಹೇಶ್ ಬಂಗ್ ಅಂತ ಇದ್ದಾರೆ, ಅವರಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಪಾತ್ರದಲ್ಲಿ ರಂಜಿತಾ ಪುಟ್ಟಸ್ವಾಮಿ ಅವರಿದ್ದಾರೆ. ಸಣ್ಣ ವಯಸ್ಸಿನ ಅರುಣ್ ಆಗಿ ಸಿದ್ಧಾಂತ್, ಕಾವ್ಯ ಆಗಿ ಅಂಕಿತಾ ಅವರು, ಅವರ ಗೆಳತಿಯರಾಗಿ ವಿಠಲ್ ಮತ್ತೆ ಪೂರ್ವಿಕಾ ಅವರು. ಹೀಗೆ ತುಂಬಾ ದೊಡ್ಡ ತಾರಾ ಬಳಗ ಇದೆ ನಮ್ಮ ಸಿನಿಮಾದಲ್ಲಿ. ಅವರೆಲ್ಲರ ಅಚ್ಚುಕಟ್ಟುತನವನ್ನ, ಅವರ ಕೆಲಸದ ಅಚ್ಚುಕಟ್ಟುತನವನ್ನ ನೀವು ನಮ್ಮ ಸಿನಿಮಾದಲ್ಲಿ ಕಾಣ್ಬೋದು. ಸಿನಿಮಾನ ತುಂಬಾ ಸೊಗಸಾಗಿ ಸೆರೆ ಹಿಡಿದಿರೋರು ಪ್ರವೀಣ್ ಎಸ್ ಅಂತ. ಸೊ ಈ ಹಿಂದೆ ಅವರು ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಮಾಡಿದ್ರು. ಹಾಡುಗಳ ಮೂಲಕ ಅಮರ ಪ್ರೇಮಿ ಅರುಣನ್ನ ಕಳೆಗಟ್ಟಿಸಿರೋರು ಕಿರಣ್ ರವೀಂದ್ರನಾಥ್ ಅವರು ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ ಸಿನಿಮಾಗಳು ಮತ್ತೆ ಕೃಷ್ಣ ತುಳಸಿ ಸಿನಿಮಾಗಳನ್ನ ಮಾಡಿದ್ರು. ಸಿನಿಮಾನ ತುಂಬಾ ಚೆನ್ನಾಗಿ ಜೋಡಿಸಿರೋರು ಮನು ಶೆಟ್ಗಾರ್ ಅಂತ. ಸೊ ಅವರು ಇತ್ತೀಚಿನ ಸಿನಿಮಾ ಅವ್ರದ್ದು ಪೆಪೆ ಅವರೇ ಕಟ್ಕೊಟ್ಟಿದ್ದು. ಆಮೇಲೆ ಚಮಕ್ ಸಿನಿಮಾ ಮಾಡಿದ್ದ ಎಡಿಟರ್ ಅವರು. ಈಗ ತಮ್ಮದೇ ನಿರ್ದೇಶನದಲ್ಲಿ ಹೊಸ ಸಿನಿಮಾದ ತಯಾರಿನಲ್ಲಿದ್ದಾರೆ. ಸೊ ಚಿಂಚಿ ಅಂತ ಅವ್ರದ್ದೊಂದು ಸಿನಿಮಾ ಆಗ್ಲೇ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಸೊ ಈ ಥರದ ನುರಿತ ತಂತ್ರಜ್ಞರು, ಅಂದ್ರೆ ತೆರೆಯ ಮೇಲೆ ಎಷ್ಟು ಕೆಲಸಗಾರರಿದ್ದಾರೋ ತೆರೆಯ ಹಿಂದೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರೋ ತಂಡ ಕೆಲಸ ಮಾಡಿದೆ. ಅಮರ ಪ್ರೇಮಿ ಅರುಣ್ ಈಗಾಗಲೇ
ಒಂದಷ್ಟು ಮಂದಿ ನೋಡಿ ಮೆಚ್ಚಿದ್ದಾರೆ. ಸೊ ಸೆನ್ಸಾರ್ ಬೋರ್ಡ್ ಅವರು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಮೂಲಕ ನಾನು ಇನ್ನೊಂದು ಹೇಳ್ಬೇಕೇನಂದ್ರೆ, ಒಂದು ನಿಮಿಷ ಬೇಗ ಹೋಗಿ ಥಿಯೇಟ್ರಿಗೆ, ಯಾಕಂದ್ರೆ ಧೂಮಪಾನ ಮದ್ಯಪಾನ ಅಂತ ಏನು ವಿಡಿಯೋ ಇರುತ್ತಲ್ಲ, ಆ ವಿಡಿಯೋ ಕೂಡ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾದಲ್ಲಿ ಇಲ್ಲ. ಅದು ಅಂದ್ರೆ ಏನೇ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಮನೆ ಮಂದಿ ಎಲ್ಲ ಕೂತು ನೋಡಬಹುದಾದ ಸಿನಿಮಾ ಅಂತ ಹೇಳಿದ್ನಲ್ಲ. ಸೊ ಆ ನಿಟ್ಟಿನಲ್ಲಿ ಸಣ್ಣ ಮಕ್ಕಳಿಗೂ ಕೂಡ ಸಣ್ಣ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ನೋಡಬಹುದಾದಂಥ ಸಿನಿಮಾ ಅಮರ ಪ್ರೇಮಿಯರು ಬರ್ತಾ ಇದೆ ಏಪ್ರಿಲ್ 25ನೇ ತಾರೀಕು. ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನೆಲ್ಲ ಹರಿಸ್ಬೇಕು ಅಂತ ಕನ್ನಡ ಮಂದಿನಲ್ಲಿ ಕೇಳ್ಕೊತಿದ್ದೀನಿ.